ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. KPTCL ಇಂದ ಇಸೆನ್ ಪ್ರೋಸೆಸ್ ಕುರಿತು ಒಂದು ಬಿಗ್ ಅಪ್ಡೇಟ್ ನ ರಿಲೀಸ್ ಮಾಡಿದ್ದಾರೆ. ಹಾಗೆ ಯಾರೆಲ್ಲ ಅಭ್ಯರ್ಥಿಗಳು ಇಸೆನ್ ಪ್ರೋಸೆಸ್ ಕಂಪ್ಲೀಟ್ ಮಾಡಿಲ್ಲ, ಸೊ ಅಂತಹ ಅಭ್ಯರ್ಥಿಗಳಿಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಸೊ ಹಾಗೆ ಈ ಒಂದು ಅಪ್ಡೇಟ್ ನಲ್ಲಿ ಇಸೆನ್ ಪ್ರೋಸೆಸ್ ಮಾಡ್ಲಿಕ್ಕೆ ಮತ್ತೆ ಡೇಟ್ ಏನಾದರೂ ವಿಸ್ತರಣೆ ಮಾಡಿದಾರಾ, ಅದು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬಿಫೋರ್ ದಟ್, ಯಾರೆಲ್ಲ ಏನು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು KPTCL ರಿಲೇಟೆಡ್ ಆಗಿರ್ಬೋದು, KPSC ರಿಲೇಟೆಡ್ ಆಗಿರ್ಬೋದು, KE ರಿಲೇಟೆಡ್ ಆಗಿರ್ಬೋದು, ಸೊ ಏನೇ ಅಪ್ಡೇಟ್ಸ್ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, KPTCL ಇಂದ ಒಂದು ಅಪ್ಡೇಟ್ ರಿಲೀಸ್ ಆಗಿದೆ. ಸೊ ಈ ಹಿಂದೆ ಒಂದು ಅಪ್ಡೇಟ್ ರಿಲೀಸ್ ಮಾಡಿದ್ರು, ಏನು ಅಂದರೆ ಎಕ್ಸ್ಟೆನ್ಷನ್ ಕುರಿತು, ಅಂದರೆ ಈ ಸಿಂಕ್ ಪ್ರೊಸೆಸ್ನ ಒಂದು ವಿಸ್ತರಣೆ ಮಾಡಲಾಗಿತ್ತು. ಸೊ ಅದರ ಕುರಿತು ಒಂದು ಏನೋ ಅಪ್ಡೇಟ್ನ ರಿಲೀಸ್ ಮಾಡಿದ್ರು. ಸೊ ಅದರಲ್ಲಿ ಕ್ಲಿಯರ್ ಆಗಿ 5ನೇ ತಾರೀಕು ತನಕ ಒಂದು ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ರು. ಹಾಗೆ 10ನೇ ತಾರೀಕು ತನಕ ಏನೋ ಫೀ ಪೇಮೆಂಟ್ ಮಾಡಲಿಕ್ಕೆ ಒಂದು ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ರು. ಸೊ ಅದಾದ ನಂತರ ಇಲ್ಲಿ ಮತ್ತೊಂದು ಅಪ್ಡೇಟ್ ರಿಲೀಸ್ ಮಾಡಿದ್ದಾರೆ. ಅದೇನಂತಂದ್ರೆ ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಅಂಡ್ ಜೂನಿಯರ್ ಪವರ್ ಮ್ಯಾನ್ ಇನ್ KPTCL ಅಂಡ್ ಎಸ್ಕಾಮ್ಸ್ ಕಂಪ್ಲೀಷನ್ ಆಫ್ ಇಸೆನ್ ಪ್ರೋಸೆಸ್. ಸೊ ಇಸೆನ್ ಪ್ರೋಸೆಸ್ ಕಂಪ್ಲೀಷನ್ ಕುರಿತು ಒಂದು ಅಪ್ಡೇಟ್ ನ ರಿಲೀಸ್ ಮಾಡಿದ್ದಾರೆ. ಸೊ ಈ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ, ಸೊ ಅದು ಏನಂತ ನೋಡೋದಾದ್ರೆ, ಸೊ ನೋಡಿ ಫ್ರೆಂಡ್ಸ್, ಇದರ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ಡೈರೆಕ್ಟ್ ಕ್ಲಿಕ್ ಮಾಡಿ ಈ ಒಂದು ಅಪ್ಡೇಟ್ ನ ಕೂಡ ನೀವು ಓದ್ಬೋದು. ಓಕೆ, ಸೊ ಅಧಿಸೂಚನೆ ಸಂಖ್ಯೆ. ಓಕೆ, ಸೊ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ. ಓಕೆ, ಸೊ ಅವರಿಂದ ಏನಂತಂದ್ರೆ, ಸೊ ನೋಡಿ, ನಿಗಮ ದಿನಾಂಕ 14/10/2024 ಉದ್ಯೋಗ ಪ್ರಕಟಣೆ ಅನುಗುಣವಾಗಿ KPTCL ಮತ್ತು ಎಸ್ಕಾಂಗಳಲ್ಲಿ ಕೈಗೊಳ್ಳಲಾಗಿರುವ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ ಮ್ಯಾನ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ದಿನಾಂಕ 20/11/2024 ಒಳಗೆ ಸಲ್ಲಿಸಿರುವ ಅರ್ಜಿಗಳಿಗೆ, ಸೊ 20/11/2024 ಒಳಗಾಗಿ ಸಲ್ಲಿಸಿರುವ ಅರ್ಜಿಗಳಿಗೆ ಇಸೆನ್ ಪ್ರಕ್ರಿಯೆ ಪೂರ್ಣಗೊಳಿಸಿ ಅಂಚೆ ಕಚೇರಿ ಡೌನ್ಲೋಡ್ ಮಾಡಲು ಮತ್ತು ಅರ್ಜಿ ಶುಲ್ಕ ಪಾವತಿಸಲು ಏನೋ ಒಂದು ಕೊನೆ ದಿನಾಂಕ ಕ್ರಮವಾಗಿ 5/12 ಹಾಗೂ 10/12/2024. ಸೊ 5ನೇ ತಾರೀಕು ಇಸೆನ್ ಪ್ರೋಸೆಸ್ ಕಂಪ್ಲೀಟ್ ಮಾಡಲಿಕ್ಕೆ, ಅದೇ ರೀತಿ 10ನೇ ತಾರೀಕು ಒಂದು ಶುಲ್ಕ ಪಾವತಿ ಮಾಡಲು. ಓಕೆ, ಸೊ ವಿಸ್ತರಿಸಿ ಉಲ್ಲೇಖ 2ರ ಅಧಿಸೂಚನೆಯನ್ನು ಹೊರಡಿಸಲಾಗಿರುತ್ತದೆ. ಅದ್ಯಾಗೂ ಈವರೆಗೂ ಹಲವಾರು ಅಭ್ಯರ್ಥಿಗಳು ಇಸೆನ್ ಪ್ರಕ್ರಿಯೆ ಪೂರ್ಣಗೊಳಿಸದೇ ಇರುವುದು ನಿಗಮದ ಗಮನಕ್ಕೆ ಬಂದಿರುತ್ತದೆ. ಓಕೆ, ಸೊ ಇಸೆನ್ ಪ್ರಕ್ರಿಯೆ ಪೂರ್ಣಗೊಳ್ಳದಿದ್ದಲ್ಲಿ ಅಂತಹ ಅರ್ಜಿಗಳನ್ನು ಸಂಪೂರ್ಣಗೊಳ್ಳುವುದಿಲ್ಲ. ಸೊ ನೋಡಿ ಫ್ರೆಂಡ್ಸ್, ಇಸೆನ್ ಯಾರೆಲ್ಲ ಕಂಪ್ಲೀಟ್ ಮಾಡಿಲ್ಲ ಅಂತಹ ಅಭ್ಯರ್ಥಿಗಳು, ಸೊ ಅಂತಹ ಅಪ್ಲಿಕೇಶನ್ಸ್ನ ಡಿಸ್ಕ್ವಾಲಿಫೈಡ್ ಮಾಡ್ತಾರೆ, ಅಂದರೆ ಅಂತಹ ಅಪ್ಲಿಕೇಶನ್ನ ಕನ್ಸಿಡರ್ ಮಾಡೋದಿಲ್ಲ, ಸಂಪೂರ್ಣಗೊಳ್ಳುವುದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಅಪ್ಡೇಟ್ನಲ್ಲಿ ತಿಳಿಸ್ತಾ ಇದ್ದಾರೆ. ಅದೇ ರೀತಿ ಆದುದರಿಂದ ಅಭ್ಯರ್ಥಿಗಳು ತಮ್ಮ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಇಸೆನ್ ಪ್ರಕ್ರಿಯೆಯನ್ನು ಪೂರೈಸಿ ಅಂಚೆ ಕಚೇರಿ ಡೌನ್ಲೋಡ್ ಮಾಡಿಕೊಂಡು ನಿಗದಿಪಡಿಸುವ ಅರ್ಜಿ ಶುಲ್ಕವನ್ನು ಪಾವತಿಸುವಂತೆ ತಿಳಿಸಲಾಗಿದೆ. ಅಂದ್ರೆ ಇಲ್ಲಿ ಮಸ್ಟ್ ಅಂಡ್ ಶುಡ್ ಇಸೆನ್ ಪ್ರೋಸೆಸ್ ಕಂಪ್ಲೀಟ್ ಆಗಲೇಬೇಕು. ಸೊ ಇಸೆನ್ ಪ್ರೋಸೆಸ್ ಯಾರೆಲ್ಲ ಕಂಪ್ಲೀಟ್ ಆಗಿಲ್ಲ ಅವರ ಅರ್ಜಿಗಳನ್ನ ತಿರಸ್ಕರಿಸಲಾಗುವುದು, ಅವರ ಅರ್ಜಿಗಳನ್ನ ಕನ್ಸಿಡರ್ ಮಾಡೋದಿಲ್ಲ. ಹಾಗಾಗಿ ಸೊ ನಾಳೆ ಕೂಡ ಒಂದ್ ದಿವಸ ಟೈಮ್ ಇದೆ. ಸೊ 5ನೇ ತಾರೀಕು ಲಾಸ್ಟ್ ಡೇಟು. ಸೊ ಇಸೆನ್ ಪ್ರೋಸೆಸ್ ಕಂಪ್ಲೀಟ್ ಮಾಡಲಿಕ್ಕೆ ಯಾರೆಲ್ಲ ಮಾಡಿಲ್ಲ, ಒಂದು ಒಳ್ಳೆ ನೆಟ್ವರ್ಕ್ ಕನೆಕ್ಷನ್ ಇಟ್ಕೊಂಡು ಈ ಕೂಡಲೇ ಇಸೆನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡಿ. ಸೊ ಇಸೆನ್ ಪ್ರೋಸೆಸ್ ಕಂಪ್ಲೀಟ್ ಆದ್ಮೇಲೆ 10ನೇ ತಾರೀಕು ತನಕ ನಿಮಗೆ ಒಂದು ಅರ್ಜಿ ಶುಲ್ಕ ಪಾವತಿಸಲು ಟೈಮ್ ಇರುತ್ತೆ. ಓಕೆ, ಸೊ ಮೊದಲು ಇಸೆನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡಿ. ಸೊ ಅದಾದ ನಂತರ ಒಂದು ವೇಳೆ ಅಭ್ಯರ್ಥಿಗಳು ದಿನಾಂಕ 5/12/2024 ಒಳಗಾಗಿ ಇಸೆನ್ ಪ್ರಕ್ರಿಯೆ ಪೂರ್ಣಗೊಳಿಸದೇ ಇದ್ದಲ್ಲಿ ಅಂತಹ ಅರ್ಜಿಗಳು ಯಾವುದೇ ಕಾರಣಕ್ಕೂ ನೇಮಕಾತಿ ಪ್ರಕ್ರಿಯೆಗೆ ಪರಿಗಣಿಸಲಾಗುವುದಿಲ್ಲ. ಸೊ that applications will not be considered for any kind of recruitment. ಓಕೆ, ಸೊ ನೋಡಿ, ಇಂತಹ ಒಂದು ಅಪ್ಲಿಕೇಶನ್ಸ್ ಏನ್ ಮಾಡ್ತಾರೆ, ಅದನ್ನ ತಿರಸ್ಕರಿಸ್ತಾರೆ, ಪರಿಗಣಿಸಲಾಗುವುದಿಲ್ಲ. ಸೊ ಹಾಗಾಗಿ ಇಸೆನ್ ಪ್ರೋಸೆಸ್ ನೀವು ಮಸ್ಟ್ ಅಂಡ್ ಶುಡ್ ಕಂಪ್ಲೀಟ್ ಮಾಡಲೇಬೇಕಾಗ್ತದೆ. ಸೊ 5ನೇ ತಾರೀಕು ಲಾಸ್ಟ್ ಡೇಟ್ ಇಸೆನ್ ಪ್ರೋಸೆಸ್ ಕಂಪ್ಲೀಟ್ ಮಾಡಲಿಕ್ಕೆ. 10ನೇ ತಾರೀಕು 10/12/2024 ಅರ್ಜಿ ಶುಲ್ಕ ಪಾವತಿಸಲು ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಒಂದು ಒಳ್ಳೆ ನೆಟ್ವರ್ಕ್ ಕನೆಕ್ಷನ್ ಇಟ್ಕೊಂಡು ಇಸೆನ್ ಪ್ರೋಸೆಸ್ ಮಾಡಿ. ಓಕೆ, ಸೊ ಇನ್ನೊಂದು ಇಲ್ಲಿ ನಾರ್ಮಲಿ ಇಲ್ಲಿ ತುಂಬಾ ಸರ್ವರ್ ಇಶ್ಯೂ ಬರ್ತಾ ಇದೆ. ತುಂಬಾ ಅಭ್ಯರ್ಥಿಗಳು ಕಮೆಂಟ್ ಕೂಡ ಮಾಡಿ ಹೇಳ್ತಾ ಇದ್ರು. ಓಕೆ, ಸೊ ಇಸೆನ್ ಪ್ರೋಸೆಸ್ ಬರ್ತಾ ಇಲ್ಲ, ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲ, ಸೊ ಕಂಪ್ಲೀಟ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ KPTCL ಇಲಾಖೆಯವರು ಕೂಡ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಭ್ಯರ್ಥಿಗಳಿಗೆ ಸ್ವಲ್ಪ ಈಸಿ ವೇನಲ್ಲಿ ಇಸೆನ್ ಪ್ರೋಸೆಸ್ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು. ಸೊ ಅದು ಆಗ್ತಾ ಇಲ್ಲ ಅಂತಂದ್ರೆ ಇನ್ನೊಂದು ಒಂದು ವಾರ ತನಕ ಒಂದು ಡೇಟ್ ನ ಎಕ್ಸ್ಟೆಂಡ್ ಮಾಡ್ಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದೀವಿ ಅಭ್ಯರ್ಥಿಗಳ ಪರವಾಗಿ. ಹಾಗೆ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ, ಯಾರೆಲ್ಲ ಇಸೆನ್ ಪ್ರೋಸೆಸ್ ಕಂಪ್ಲೀಟ್ ಮಾಡಿಲ್ಲ ಅವರಿಗೆ. ಅದೇ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.